ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಲಾಗ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಇಲ್ಲಿ ಹೆಬ್ಗೋಡಿನಲ್ಲಿ ಕನ್ನಡಿಗರ ಸಂಭ್ರಮ ಅಂತ ನಡೀತಾ ಇದೆ. ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ. ಸೊ ಅಲ್ಲೆಲ್ಲ ಸಿಂಗರ್ಸ್ ಎಲ್ಲ ಬರ್ತಾರೆ, ದೊಡ್ಡ ಸಿಂಗರ್ಸು ಆಗಿರ್ಬೋದು, ಚಿಕ್ಕೋರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾರೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಪಾಸ್ ಸಿಕ್ಕಿದೆ ನಮಗೆ. 2 days ಇರುತ್ತೆ, 18th ಮತ್ತು 19th. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಈ ಒಂದು ಡ್ರೆಸ್ನ ನಾನು ವೇರ್ ಮಾಡಿದ್ದೀನಿ. ವೈಟ್ ಟೀ ಶರ್ಟು ಹಾಗೆ ಬ್ಲ್ಯಾಕ್ ಪ್ಯಾಂಟ್ನ ವೇರ್ ಮಾಡಿದ್ದೀನಿ. ಮತ್ತು ಅದಕ್ಕೆ ವೈಟ್ ಟೀ ಶರ್ಟ್ ಮೇಲ್ಗಡೆ ನಾನು ವೆಲ್ವೆಟ್ ಜಾಕೆಟ್ನ ವೇರ್ ಮಾಡಿದ್ದೀನಿ. ಚಳಿ ಇರುತ್ತಲ್ಲ, ನೈಟ್ ಅಲ್ವಾ, ಫುಲ್ಲು ಓಪನ್ ಫೀಲ್ಡಲ್ಲಿ ಮಾಡ್ತಾ ಇರೋದು, ಸ್ಕೂಲ್ ಹತ್ರ ಫಂಕ್ಷನು. ಸೊ ತುಂಬಾ ಚಳಿ ಇರುತ್ತೆ ನೈಟ್ ಅಲ್ವಾ. ಸೊ ಹಾಗಾಗಿ ಒಂದು ವೆಲ್ವೆಟ್ ಜಾಕೆಟ್ನ ನಾನು ವೇರ್ ಮಾಡಿದ್ದೀನಿ. ಈ ರೀತಿ ಇದೆ. ಪ್ಯಾಂಟಲ್ಲಿ ಕಟ್ ಇದೆ ಕೆಳಗಡೆ, ನೀವು ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ. ಪ್ಯಾಂಟು ಕೂಡ ಚೆನ್ನಾಗಿದೆ. ಟೀ ಶರ್ಟ್ ಹಳೇದೇನೆ, ಪ್ಯಾಂಟು ವೇರ್ ಮಾಡಿರ್ಲಿಲ್ಲ ಅಷ್ಟೇನೆ. ಅದು ಕೂಡ ತುಂಬಾ ದಿನ ಆಗಿತ್ತು ತಗೊಂಡು. ಜಾಕೆಟ್ ಕೂಡ ಅಷ್ಟೇನೆ ತುಂಬಾ ದಿನ ಆಗಿತ್ತು. ಇವಾಗ ನಾವ್ ಇಲ್ಲಿಗೆ ಬಂದಿದ್ದೀವಿ. SFS ಸ್ಕೂಲ್ ಅಂತ ಇದೆ ಇಲ್ಲಿ ಹೆಬ್ಗೋಡಿನಲ್ಲಿ. ಸೊ ಅಲ್ಲಿ ಫಂಕ್ಷನ್ ಇಟ್ಟಿದ್ದಾರೆ. ಡೆಕೋರೇಷನ್ ಅಂತ ನೀವು ನೋಡ್ತಾ ಇರ್ಬೋದು, ತುಂಬಾನೇ ಸಖತ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ನಾವು ಹೋದ್ವಿ. ಜನ ನೀವು ನೋಡ್ತಾ ಇರ್ಬೋದು, ತುಂಬಾ ಜನ ಸೇರಿದ್ರು. ನನ್ಗೆ ಅನ್ಸ್ಬಿಡ್ತು ಒಂದ್ಸಲ, ಇಷ್ಟೊಂದು ಜನ ಇದಾರಲ್ಲ ಕನ್ನಡಿಗರು ಈ ಸೈಡು ಅಂತ ಅನ್ನಿಸ್ತು ನನಗೆ. ಸೊ ನೋಡ್ತಾ ಇರ್ಬೋದು, ತುಂಬಾ ರಶ್ ಆಗಿ ಹೋಗಿತ್ತು. ನಾವು ಹೋಗಿದ್ದು ಕೂಡ ಲೇಟ್ ಆಯ್ತು. ಮನೇಲಿ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ನೋಡ್ಕೊಂಡು ಎಲ್ಲ ಹೋಗೋಷ್ಟ್ರಲ್ಲಿ ಲೇಟ್ ಆಗುತ್ತಲ್ಲ. ಸೊ ಹಾಗಾಗಿ ಹೋದ್ವಿ, ತುಂಬಾನೇ ಲೇಟ್ ಆಗಿ ಹೋಗಿತ್ತು. ಸೊ ನಾವು ಹೋಗೋಷ್ಟ್ರಲ್ಲಿ ಅಲ್ಲೇ ದೀಪ ಎಲ್ಲ ಹಚ್ಚುತ್ತಾ ಇದ್ರು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಒಂದು ಸೀಟ್ ಸಿಕ್ತು, ಹೋಗಿ ಕುತ್ಕೊಂಡ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಅಪಾರ್ಟ್ಮೆಂಟಲ್ಲೇ ಇರುವಂಥ ನನ್ನ ಫ್ರೆಂಡ್ಸ್ ಎಲ್ಲ. ಹಾಗೆ ಒಂದು ಕ್ಲಿಪ್ನ ತಗೊತಾ ಇದ್ವಿ. ಹಾಗೆ ತಿನ್ಕೊಂಡು ಸ್ನ್ಯಾಕ್ಸ್ನೆಲ್ಲ ಕುತ್ಕೊಂಡಿದ್ವಿ. 18th ಹಾಗೆ 19th 2 ದಿನನೂ ಕೂಡ ಬೇರೆ ಬೇರೆ ಸಿಂಗರ್ಸ್ ಬರೋದ್ರಲ್ಲಿದ್ರು. ಮತ್ತೆ ಆ್ಯಂಕರಿಂಗು ಅಷ್ಟೇನೆ ಬೇರೆ ಬೇರೆಯವರಿದ್ರು. ಫಸ್ಟ್ ಡೇ ಆ್ಯಂಕರಿಂಗು ಅನುಶ್ರೀ ಅವ್ರದ್ದಿತ್ತು. ಮನೆ ಇರೋದು ಉತ್ತರಳ್ಳಿ. ಓಕೆನಾ? ಲೈವ್ ಅಲ್ಲಿ ಹೇಳ್ಬಿಟ್ಟ, ಎಲ್ಲರಿಗೂ ಗೊತ್ತೈತಿ ಇವಾಗ ಅಡ್ರೆಸ್. ಪರವಾಗಿಲ್ಲ, ಉತ್ತರಳ್ಳಿ ಸಿಕ್ಕಾಪಟ್ಟೆ ದೊಡ್ಡದಿದೆ, ಹುಡುಕದಷ್ಟು ಈಸಿ ಇಲ್ಲ. ಆದ್ರೆ ನನಗೆ ಯಾಕೋ ಇವತ್ತು ಅನ್ಸ್ತಾ ಇದೆ ನಾನು ಹೆಬ್ಗೋಡಿ ಹುಡುಗಿ ಅಂತ ಹೇಳಿ. ಇಷ್ಟು ಸಲ ಇಲ್ಲಿ ಬಂದು ನಾನು ಕಾರ್ಯಕ್ರಮ ಮಾಡಿ, ಇದು ನನ್ನ ಏರಿಯಾ, ಇದು ನಮ್ ರೋಡು, ನಾವಿರೋಂಥ ಲೊಕ್ಯಾಲಿಟಿ, ನಮ್ಮನೆ ಇಲ್ಲೇ ಇದೆ ಅನ್ನೋ ತರ ಫೀಲಿಂಗು. ಮೊದಲಿಗೆ ಇಲ್ಲಿ ಶ್ರೀ ಹರ್ಷ ಅವ್ರ ಕಡೆಯಿಂದ ಅಂದರೆ ದೇವ್ರ ಸಾಂಗ್ನ ಇಳಿಸಿದ್ರು. ಒಬ್ಬನೇ ಒಬ್ಬನೇ ಶ್ರೀ ಮಂಜುನಾಥನೊಬ್ಬನೇ, ಆ ಸಾಂಗ್ನ ಉದ್ಘಾಟನೆ ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಸೊ ಅದಾದ್ಮೇಲೆ ಇಬ್ರಿಬ್ರು ಕಾಂಬಿನೇಷನ್ ಅಲ್ಲಿ ಆಗಿರ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಂಕಿತಾ ಕುಂದು, ಈ ರೀತಿ ಎಷ್ಟೊಂದು ಜನ ಬಂದಿದ್ರು. ಸೊ ಅವ್ರದೆಲ್ಲ ಕಾಂಬಿನೇಷನ್ ಆಗಿರ್ಬೋದು, ಮತ್ತೆ ಸಿಂಗಲ್ ಆಗಿ ಸಾಂಗ್ಸ್ ಎಲ್ಲ ಹೇಳೋದು ಎಲ್ಲದು ಕೂಡ ತುಂಬಾನೇ ಚೆನ್ನಾಗಿತ್ತು. ಕೃಷ್ಣನ್ ನಾಯರ್ ಶಾಂತಕುಮಾರಿ ಚಿತ್ರ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ KS ಚಿತ್ರಮ್ಮ. ಕೇರಳದ ವಿಶ್ವವಿದ್ಯಾನಿಲಯದಲ್ಲಿ ಸಂಗೀತದಲ್ಲಿ ಪದವಿ ಪಡೆದು ಇವತ್ತು ಸಂಗೀತ ಲೋಕದ ಮೈಲುಗಲ್ಲು. ದಯಮಾಡಿ ಕನ್ನಡಿಗರೆಲ್ಲರೂ ಎದ್ದು ನಿಂತು ಚಪ್ಪಾಳೆಗಳ ಮೂಲಕ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ದೊಡ್ಡ ಚಪ್ಪಾಳೆ ಚಿತ್ರಮ್ಮ ಅವರಿಗೆ. ಇನ್ನು ಕಾಯಕ್ಕಾಗಲ್ಲ, ಹಾಡನ್ನ ಕೇಳಕ್ ನಾವೆಲ್ಲರೂ ವೇಟ್ ಮಾಡ್ತಿದೀವಿ. ಅಮ್ಮ, ಓವರ್ ಟು ಯು. ಆಮೇಲೆ ಒಂದು ಖುಷಿ ಏನಪ್ಪ ಅಂದರೆ, ನಮಗೆ ತುಂಬಾ ನಾವೇನಕ್ಕೆ ಹೋಗಿದ್ದು ಅಂದರೆ, ಮೇಯ್ನು KS ಚಿತ್ರ ಅಮ್ಮ ಅವ್ರನ್ನ ನೋಡೋದಕ್ಕೆ ಹೋಗಿದ್ದು. ಎಲ್ಲ ಭಾಷೆಗಳಲ್ಲೂ ಕೂಡ ಸಾಂಗ್ಸ್ನ ಹೇಳಿದ್ದಾರೆ. ಎಲ್ಲ ಭಾಷೆನಲ್ಲೂ ಕೂಡ ಇವರು ತುಂಬಾ ಫೇಮಸ್ ಇದ್ದಾರೆ. ಇಂಥ ದೊಡ್ಡ ಸಿಂಗರ್ನ ನಾವು ನೋಡಿದ್ವಲ್ಲ ಲೈವ್ನಲ್ಲಿ ಅನ್ನೋದೇ ಒಂದು ಖುಷಿ ನಮಗೆ. ಎಷ್ಟೋ ಜನ್ಮದ ಪುಣ್ಯ ಅಂತ ಅನ್ಕೊತೀವಿ ನಾವು ಇವ್ರನ್ನ ಲೈವ್ನಲ್ಲಿ ನೋಡೋದಕ್ಕೆ. ತುಂಬಾ ಖುಷಿ ಆಯಿತು ನನಗೆ ಆ ದಿನ. ಅಷ್ಟು ಸಿಂಪಲ್ ಅಂದರೆ ನಿಜವಾಗ್ಲೂ ಬಂದು ಎಲ್ರಿಗೂ ಕನ್ನಡದಲ್ಲೇ ಮಾತಾಡಿ ಆಮೇಲೆ ಸಾಂಗ್ನ ಸ್ಟಾರ್ಟ್ ಮಾಡಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ನಾವು ಸಾಯೋ ಅಷ್ಟರಲ್ಲಿ ಇವ್ರನ್ನ ನೋಡಿದ್ವಲ್ಲ ಅನ್ನೋದೊಂದು ಖುಷಿ ನಮ್ಮ ಮನಸ್ಸಲ್ಲಿ ಉಳ್ಕೊಂತು. ನಾನು ಮೊದಲೇ ಹೇಳ್ದಾಗೆ ಇದು ಫಸ್ಟ್ ದಿನ ತುಂಬ ಜನ ಸಿಂಗರ್ಸ್ ಬಂದಿದ್ರು ಅಂತ ಹೇಳಿದ್ದೆ. ಇಲ್ಲಿ ಸಾಂಗ್ ಹೇಳ್ತಾ ಇರೋದು ದರ್ಶನ್ ನಾರಾಯಣ ಅವರು ಕೂಡ ತುಂಬ ಚೆನ್ನಾಗಿ ಸಾಂಗ್ಸ್ ಹೇಳಿದ್ರು. ಮತ್ತು ಇಲ್ಲಿ ದುವಿಕ್ ಮತ್ತು ದುವಿಕ್ ಫ್ರೆಂಡ್ ಇಬ್ಬರು ಕೂತ್ಕೊಂಡಿದ್ರಲ್ಲ, ನಾವು ಸಾಂಗ್ ಕೇಳ್ತಾ ಇದ್ರೆ
ಇವರಿಬ್ಬರು ಆಟ ಆಡಿಕೊಂಡು ಟೈಮ್ ಪಾಸ್ನ ಮಾಡ್ತಾ ಇದ್ದರು. ಅವ್ರದ್ದೇ ಒಂದು ಲೋಕ. ನಾವು ಸಾಂಗ್ ಕೇಳೋಕ್ಕೆ ಅಂತ ಹೋದರೆ ಇವ್ರದ್ದೇ ಒಂದು ಲೋಕದಲ್ಲಿ ಅವರೇ ಆಟ ಆಡ್ಕೊಂಡು ಕೂತಿದ್ರು. ಹಾಗೆ ವಿಜಯ್ ಜೊತೆ ಆಟ ಆಡ್ತಾಯಿದ್ರು. ವಿಜಯ್ಗೂ ಸ್ವಲ್ಪ ಕನ್ನಡ ಸಾಂಗ್ಸ್ ಎಲ್ಲ ಅಷ್ಟು ಅರ್ಥ ಆಗೋದಿಲ್ಲ, ಸೊ ಹಾಗಾಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ರು. ನಾವು ಇಂಟ್ರೆಸ್ಟಾಗಿ ಸಾಂಗ್ಸ್ನ ಕೇಳ್ತಾ ಇದ್ವಿ. ದ ವಿಕ್ ಅದು ಕ್ಯಾಮ್ರಾ ಬರ್ತಾಯಿತ್ತಲ್ಲ, ಡ್ರೋನ್ ಕ್ಯಾಮ್ರಾ, ಸೊ ಅದನ್ನು ಹಿಡಿಯೋ ರೀತಿ ಎಲ್ಲ ಮಾಡ್ತಾಯಿದ್ದ. ಮಕ್ಳಿಗೂ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿತ್ತು ಆಚೆ ಕರ್ಕೊಂಡೋಗಿದ್ದು. ಸೊ ಈ ರೀತಿ ಅವತ್ತು ಒಂದು ದಿನ ನಾವು ಸಿಂಗಿಂಗ್ ಫಂಕ್ಷನ್ಗೆ ಹೋಗಿದ್ವಿ. ತುಂಬಾ ಸಖತ್ತಾಗಿತ್ತು. ಆಮೇಲೆ ಕಂಬದ ರಂಗಯ್ಯ ಮತ್ತು ಅವ್ರ ಜೊತೆ ಲಕ್ಷ್ಮೀ ವಿಜಯ್ ಅವರು ಅವ್ರ ಕಾಂಬಿನೇಷನಲ್ಲೂ ಕೂಡ ಸಾಂಗ್ಸ್ ಎಲ್ಲ ಹೇಳಿದರು. ತುಂಬ ಜನ ಕಾಂಬಿನೇಷನ್ ಆಗಿರ್ಬೋದು, ಸಿಂಗಲ್ ಆಗಿರ್ಬೋದು, ಈ ರೀತಿ ಎಲ್ಲ ಸಾಂಗ್ಸ್ನ ಹೇಳಿದರು. ತುಂಬಾ ಚೆನ್ನಾಗಿತ್ತು ಆ ಒಂದು ದಿನ. ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ದು ಕೂಡ ಸಾಂಗ್ಸ್ನ ಹೇಳಿದರು. ಇಲ್ಲಿ ಚಿತ್ರಮ್ಮ ಹೇಳ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಅದು ರಮ್ಯಾ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಮಾಡಿದಾರಲ್ಲ, ಆಹಾ ಎಂಥ ಆ ಕ್ಷಣ ಆ ಸಾಂಗು. ಸೊ ಅದು ಹೇಳಾದ್ಮೇಲೆ ಬರ್ತಾಯಿದ್ವಿ ಫಂಕ್ಷನ್ನ ಮುಗಿಸ್ಕೊಂಡು. ಆವಾಗ ಇದು ಟ್ರಕ್ ಹೋಗ್ತಾ ಇತ್ತು, ಏನೋ ಫೈರ್ ಟೆಕ್ ಅಂತ ಏನೋ ಲಗೇಜ್ನ ತೊಗೊಂಡು ಹೋಗ್ತಾಯಿತ್ತು. ಅದು ನೋಡ್ಬಿಟ್ಟು ನಂಗೆ ತುಂಬಾ ಭಯ ಆಯಿತು. ಯಾಕೆಂದರೆ ಟ್ರಕ್ಗಳು ಸೀದಾ ಉಳ್ಕೊಬಿಡುತ್ತಲ್ಲ, ಪಕ್ಕದಲ್ಲಿ ಹೋಗ್ತಾ ಇರೋರು ತುಂಬ ಹುಷಾರಾಗಿ ಹೋಗಬೇಕು, ಮೇಲೆ ಬಿದ್ದುಬಿಡುತ್ತಲ್ಲ. ಸೊ ನನಗೆ ತುಂಬ ಭಯ ಆಗ್ತಾಯಿತ್ತು. ವಿಜಯ್ಗೆ ನಿಧಾನಕ್ಕೆ ಹೋಗು ಅಂತ ಹೇಳ್ತಾಯಿದ್ದೆ. ಅವ್ರು ಹಂಗೇ ಸ್ಪೀಡು ಟ್ರಕ್ ಬರ್ತಾಯಿದ್ರು ಪಕ್ಕದಲ್ಲೇ ತೊಗೊಂಡೋಗ್ಬಿಡ್ತಾರೆ. ಸೊ ಅದಾದಮೇಲೆ ಮನೆಗೆ ಬಂದು ಚಿಕನ್ ಫ್ರೈಡ್ ರೈಸ್ನ ಮಾಡ್ಕೊಂಡು ತಿಂದ್ವಿ. ಇದು ನೆಕ್ಸ್ಟ್ ಡೇ ನಾನು ಒಂದು ಕುರ್ತಿನ ಹಾಕ್ಕೊಂಡು ಸ್ವೆಟರ್ನ ಹಾಕ್ಕೊಂಡಿದ್ದೆ. ಹಾಗೆ ಒಂದು ಬ್ಯಾಗ್ನು ಕೂಡ ತೊಗೊಂಡಿದ್ದೆ. ಅಲ್ಲಿ ಸ್ವಲ್ಪ ಸಾಂಗ್ ಬಂದಂಗೆಲ್ಲ ನಾವು ಜೋರಾಗಿ ಸೌಂಡ್ ಮಾಡ್ತೀವಲ್ಲ, ಅವಾಗೆಲ್ಲ ಬಾಯೆಲ್ಲ ಒಣಗೋದಾಗ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ನೀರು ಬಾಟ್ಲೆಲ್ಲ ಎತ್ಕೊಂಡು ಬ್ಯಾಗ್ನ ತೊಗೊಂಡಿದ್ದೆ. ನೆಕ್ಸ್ಟ್ ಡೇನಲ್ಲಿ ಹರಿಕೃಷ್ಣ ಅವರು ಮತ್ತು ವಾಣಿ ಹರಿಕೃಷ್ಣ ಮತ್ತು ಆ್ಯಂಕರಿಂಗ್ ಬಂದು ಅನುಪಮ ಭಟ್ ಅವರು. ಸೊ ಅವತ್ತು ಕೂಡ ತುಂಬಾ ಚೆನ್ನಾಗಿತ್ತು. ಎರಡನೇ ದಿನವೂ ಕೂಡ ತುಂಬಾ ಸಖತ್ತಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ನೀವು ಕೇಳಬೇಕಾ, ಹರಿಕೃಷ್ಣ ಅವ್ರದ್ದು ಕಂಪೋಸ್ ಮಾಡಿರೋದು ಅಂದರೆ ಸಾಂಗ್ಸ್ ಅಂತೂ ಹಾಗೆ ಇರ್ತವೆ, ಎತ್ತು ಕುಣಿಯೋಣ ಅನ್ನೋಷ್ಟು ಜೋಶ್ ಬರುತ್ತೆ. ಸೊ ಅಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ವಾಯ್ಸ್ ಅಂತೂ ಒಬ್ರೊಬ್ರದ್ದು ಅಲ್ಟಿಮೇಟ್ ಅಂತ ಹೇಳ್ಬೋದು. ಸಕ್ಕತ್ತಾಗಿತ್ತು ಎಲ್ಲರೂ ವಾಯ್ಸು ಕೂಡ. ಇಲ್ಲಿ ಸಾಂಗ್ ಹೇಳ್ತಾ ಇರೋರು ಬಂದು ಸಂತೋಷ್ ವೆಂಕಿ ಅಂತ. ಯಪ್ಪ ಇವ್ರ ವಾಯ್ಸ್ ಅಂತೂ ಎಷ್ಟು ಜೋರು ಅಂತೀರಾ, ಅಪ್ಪ ಕಿವಿ ಹತ್ರನೇ ಬಂದು ಹೊಡೆದಂಗೆ ಆಗ್ತಿತ್ತು, ಅಷ್ಟು ಜೋಶಲ್ಲಿ ಹೇಳ್ತಾಯಿದ್ರು ಅವರು ಸಾಂಗ್ನ. ಅದಾದಮೇಲೆ ಇಲ್ಲಿ ಹಿಂದೂ ನಾಗರಾಜ್ ಅವರು ಕೂಡ ಇಲ್ಲಿ ಸಾಂಗ್ಸ್ನ ಹೇಳ್ತಾಯಿದ್ರು. ಅಂದರೆ ಸ್ಯಾಟರ್ಡೇ ಒಂದು ಸ್ವಲ್ಪ ಜನ ಸಿಂಗರ್ಸ್ ಬಂದಿದ್ದರು, ಸಂಡೇ ಸ್ವಲ್ಪ ಜನ ಸಿಂಗರ್ಸ್ ಬಂದಿದ್ದರು. ಸೊ ಎಲ್ಲರೂ ಕೂಡ ಈಗ ದರ್ಶನ್ ಸಾಂಗ್ಸ್ ಎಲ್ಲ ತುಂಬಾ ಬರ್ತಾಯಿದ್ದು. ಹರಿಕೃಷ್ಣ ಅವರು ದರ್ಶನ್ ಅವ್ರಿಗೆ ತುಂಬಾ ಕಂಪೋಸ್ ಮಾಡಿದಾರಲ್ಲ, ಸಾಂಗ್ಸು ತುಂಬಾ ಬರ್ತಾಯಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಐಶ್ವರ್ಯ ರಂಗರಾಜ್ ಅವರು ಸಾಂಗ್ ಹೇಳ್ತಾಯಿದ್ರು. ಎಲ್ಲರ ವಾಯ್ಸೂ ಅಷ್ಟೇ, ಅಪ್ಪ ಏನು ಸೌಂಡ್ ಅಂತೀರೋ, ಆ ಕಿವಿಗೆ ಬಂದು ಹೊಡ್ದಂಗೆ ಆಗ್ತಿತ್ತು. ಸಕ್ಕತ್ತಾಗಿತ್ತು ಫಂಕ್ಷನ್ಸ್ ಅಂತೂ. ಫಸ್ಟ್ ಡೇಗಿಂತ ನಮಗೆ ಸೆಕೆಂಡ್ ಡೇ ತುಂಬಾ ಜೋಶ್ ಕೊಡ್ತು ಸಾಂಗ್ಸ್ಗಳು. ಹಂಗೆ ಇದ್ವಿ ಸೆಕೆಂಡ್ ಡೇ. ಫಸ್ಟ್ ಡೇ ಏನಪ್ಪ ಅಂತಂದರೆ ಚಿತ್ರಮ್ಮ ಆಡಿರೋ ಸಾಂಗ್ಸ್ ಅಲ್ವಾ, ಸ್ವಲ್ಪ ಮೆಲೋಡಿ ಈ ರೀತಿ ಇರ್ತಾಯಿತ್ತು, ಮತ್ತು ಸ್ವಲ್ಪ ಹೋಲ್ಡ್ ಸಾಂಗ್ಸ್ ಎಲ್ಲ ಇರ್ತಾಯಿತ್ತು. ಸೊ ಅವ್ರು ಆಡಿರೋದೆಲ್ಲ ಅವ್ರು ಆಡ್ತಾಯಿದ್ರು. ಬಟ್ ಹರಿಕೃಷ್ಣ ಅವ್ರ ಸಾಂಗ್ಸ್ ಎಲ್ಲ ಯಾವ ರೀತಿ ಅಂದರೆ ಫುಲ್ ಎದ್ದು ಕುಣಿಯೋಣ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ನಾವಂತೂ ಡ್ಯಾನ್ಸ್ ಮಾಡಿದೆ. ನಾವಲ್ದೇ ನೀವು ನೋಡ್ತಾ ಇರ್ಬೋದು, ಫುಲ್ ಯಾರೂ ಕುತ್ಕೊಂಡೇ ಇಲ್ಲ. ಎಲ್ಲ ಚೇರೆಲ್ಲ ಸೈಡ್ಗೆ ಹಾಕಿ ಚೇರ್ ಮೇಲೆ ಚೇರ್ಗಳನ್ನ ಜೋಡಿಸಿ ಪಕ್ಕಕ್ಕೆ ಇಟ್ಬಿಟ್ಟು ಜಾಗ ಮಾಡ್ಕೊಂಡು ಎಲ್ಲರೂ ಕೂಡ ಕುಣಿತಾಯಿದ್ರು. ನಾವು ಕೂಡ ಸುಮ್ಮನೆ ಇರಲಿಲ್ಲ, ನಾವು ಕೂಡ ಡ್ಯಾನ್ಸ್ನ ಮಾಡಿದ್ವಿ. ಅವಾಗ ಯಾರು ಏನಂತಾರೆ ಅದೆಲ್ಲ ಬರೋದೇ ಇಲ್ಲ ನಮಗೆ, ಡ್ಯಾನ್ಸ್ ಮಾಡಬೇಕಷ್ಟೇ ಅನಿಸ್ಬಿಡುತ್ತೆ ಆ ಟೈಮಲ್ಲಿ. ಆಮೇಲೆ ಹೇಮಂತ್ ಅವರು ಮತ್ತು ವಾಣಿ ಹರಿಕೃಷ್ಣ ಅವರು ಅವ್ರ ಕಾಂಬಿನೇಷನಲ್ಲೂ ಕೂಡ ಸಾಂಗ್ಸ್ನ ಹೇಳಿದರು. ನಮಗಂತೂ ಡ್ಯಾನ್ಸ್ ಮಾಡಬೇಕಾದ್ರೆ ಯಾರೇನಾದರೂ ನೋಡ್ಕೊಳ್ಳಿ, ಎಷ್ಟೊಂದು ಜನ ವೀಡಿಯೋಸ್ ಮಾಡ್ತಾಯಿದ್ರು, ಫೋಟೋ ಎಲ್ಲ ತೆಗಿತಾಯಿದ್ರು, ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವಾಗ ಏನೋ ಒಂಥರ ಜೋಶ್ ಬಂದುಬಿಡುತ್ತಲ್ಲ ಸಾಂಗ್ಸ್ಗಳು ಬಂದರೆ. ಅದರಲ್ಲೂ ಕೇಳಬೇಕಾ ಕನ್ನಡ ಸಾಂಗ್ಸು ಬಂದರೆ ಸಾಕು, ಎದ್ದು ಕುಣಿಯೋಣ ಅಂತ ಅನಿಸುತ್ತೆ. ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಎಲ್ಲ ಲ್ಯಾಂಗ್ವೇಜು ಸಾಂಗ್ಸು ಹಾಕ್ತಾರಲ್ಲ, ಹಿಂದಿ ಜಾಸ್ತಿ ಅಲ್ವಾ. ಸೊ ಹಂಗಾಗಿ ಅಲ್ಲಿ ಅಷ್ಟು ಜೋಶ್ ಅಂತ ಬರೋಲ್ಲ. ಬಟ್ ಇಲ್ಲಿ ಫುಲ್ಲ 2 ದಿನವೂ ಬರೀ ಕನ್ನಡ ಸಾಂಗ್ನೇ. ಸಖತ್ತಾಗಿತ್ತು ಅಂತ ಹೇಳ್ಬೋದು. ಯಾವ ಸಾಂಗ್ ಬಂದರೂ ಎತ್ತು ಕುಣಿಯೋಣ ಅನ್ನೋಷ್ಟು ಜೋಶ್ ಬರ್ತಾಯಿತ್ತು. ಏನೋ ಒಂಥರ ಫೀಲು ಚೆನ್ನಾಗಿತ್ತು. ಒಂಥರ ಎಲ್ಲ ಕನ್ನಡ ಸಾಂಗ್ನೇ ಕೇಳಿ ನೀವು ನೋಡ್ಬೋದು ಹೆಂಗೆ ಆಡ್ತಿದ್ವಿ ಡ್ಯಾನ್ಸ್ನ ಅಂತ. ಯಾರು ಏನಾದರೂ ನೋಡ್ಕೊಳ್ಳಿ, ಏನಾದರೂ ವೀಡಿಯೋ ಮಾಡ್ಕೊಳ್ಳಿ ಅಂತ ತಲೆ ಕೆಡಿಸ್ಕೊಳ್ದಂಗೆ ಸುಮ್ಮನೆ ಕುಂದಿದ್ದೆ. ನನಗೇನು ಅಷ್ಟೊಂದೆಲ್ಲ ಬರಲ್ಲ, ನಮ್ಗೆ ಹೆಂಗೆ ಬರುತ್ತೆ ಹಂಗೆ ನಾವು ಡ್ಯಾನ್ಸ್ನ ಮಾಡ್ತಾಯಿದ್ವಿ. ನಾವು ಒಂದೊಂದು ಗ್ರೂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡೋರು, ಮತ್ತು ನಮ್ಗಳ ಜೊತೆಗೆಲ್ಲ ಯಾರ್ಯಾರೋ ಅಲ್ಲಿರೋರೆಲ್ಲ ಬಂದು ಸೇರ್ಕೊಳ್ಳೋರು ಜೊತೆಗೆ. ಏನೋ ಒಂಥರ ಚೆನ್ನಾಗಿತ್ತು.
ಏನೋ ಒಂಥರ ಖುಷಿ ಕೊಡ್ತು ಮನಸ್ಸಿಗೆ ನಿಜವಾಗ್ಲೂ ಹೇಳಬೇಕಂದ್ರೆ. ಆಮೇಲೆ ಇಲ್ಲಿ ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾ ಇರೋರು ಯಾರು ಅಂತಲೇ ನಮಗೆ ಸ್ವಲ್ಪ ಜನ ಪರಿಚಯನೇ ಇಲ್ಲ, ಆದ್ರೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಕುಣಿತಾ ಇದ್ವಿ. ಅದೇ ಅಲ್ವಾ ನಮ್ಮ ಕನ್ನಡಿಗರು ಅಂದರೆ, ನಮ್ಮ ಕನ್ನಡ ಸಾಂಗ್ಸು ಅಂದರೆ ನಮ್ಗೆ ಹಂಗೆ ಬಂದ್ಬಿಡುತ್ತೆ, ನಮ್ಮ ಕನ್ನಡದವರು ಅಂತ ಗೊತ್ತಾಗ್ಬಿಡುತ್ತೆ. ಆಗ ಯಾರೇ ಆದ್ರೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಕುಣಿತೀವಿ. ನಮಗಂತೂ ಹಂಗೆ ಅನಿಸ್ಬಿಡ್ತು, ಯಾರು ಅಂತ ಪರಿಚಯ ಇಲ್ಲ, ಅವ್ರ ಜೊತೆಲ್ಲ ಡ್ಯಾನ್ಸ್ ಮಾಡ್ತಾ ಇದೀವಲ್ಲ ಅಂತ. ಬಟ್ ಎಲ್ಲರೂ ಬಂದು ಸೇರ್ಕೊಳ್ಳೋರು ಡ್ಯಾನ್ಸ್ಗೆ, ತುಂಬಾ ಖುಷಿ ಅನಿಸ್ಬಿಡ್ತು ನಮಗೆ. ಅಲ್ಲಿರೋರು ತುಂಬ ಜನ ಕೇಳ್ತಾ ಇದ್ರು ನಿಮಗೆ ಮದುವೆ ಆಗಿದೆಯಾ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಂಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ. ಸೊ ಅವ್ರು ನಂಬ್ತಾನೇ ಇಲ್ಲ. ಹೌದಾ ಅಂತ. ನನಗೆ ಸ್ವಲ್ಪ ಚಿಕ್ಕ ಏಜಲ್ಲಿ ಮದುವೆ ಆಯ್ತಲ್ಲ, ಸೊ ನನಗೆ ಏಜ್ ಆಗಿರೋ ಥರ ಅಷ್ಟು ಕಾಣಿಸಲ್ಲ. ಸೊ ಹಾಗಾಗಿ ಎಲ್ಲರೂ ಇನ್ನೂ ಚಿಕ್ಕ ಮಗು ಇರಬೇಕು, ಇಲ್ಲ ಇವಾಗ ಮದುವೆ ಆಗಿರಬೇಕು, ಈ ರೀತಿ ಯೋಚನೆ ಮಾಡ್ತಾರೆ. ಸೊ ಹಂಗಂತ ಏನು ಅಷ್ಟೊಂದು ಚೆನ್ನಾಗಿದ್ದೀನಿ ಅಂತ ಅಲ್ಲ, ಬಟ್ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ನಾನು ಡೈರೆಕ್ಟಾಗಿ ಇರೋದಕ್ಕಿಂತ. ನನ್ನ ಫ್ರೆಂಡು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ. ಲಾಸ್ಟಲ್ಲಿ ಅಪ್ಪು ಅವ್ರಿಗೆ ಒಂದು ಗೌರವವನ್ನು ಸಲ್ಲಿಸಿ ಪ್ರೋಗ್ರಾಮ್ನ ಮುಗಿಸಿದ್ರು. ಈ ಒಂದು ಬ್ಲಾಗ್ ಇದಾಗಿದೆ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಬಾಯ್.